ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾನು ಇವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು ಶುಂಠಿ ಬೇಕಾಗಿತ್ತು. ನಮ್ಮ ಗಿಡದಲ್ಲೇ ಶುಂಠಿ ಇದೆ ಅಂತ ಅದನ್ನು ಹಾಕ್ಕೊಂಡು ಎತ್ಕೊಳ್ಳೋಣ ಅಂತ ಬಂದೆ. ಶುಂಠಿ 2 ಗಿಡ ಇದೆ. ಇದು ಚಿಕ್ಕ ಶುಂಠಿ, ಇನ್ನೊಂದು ಇದು ದೊಡ್ಡ ಶುಂಠಿ ಗಿಡ. ಇದು ದೊಡ್ಡ ಶುಂಠಿ ಗಿಡದಲ್ಲಿ ಈ ರೀತಿ ಇದೆ. ಸ್ವಲ್ಪ ದಿನ ಆಗಿರೋ ಒಂದು 2 ತಿಂಗಳಾಗಿರ್ಬೋದು ಹೂದಿ. ಅದಿನ್ನೂ ಗಡ್ಡೆ ದಪ್ಪ ಆಗಲಿಲ್ಲ. ಇನ್ನು ಅದು ದಿನ ಬೇಕು ಅದು ಗಡ್ಡೆ ಇನ್ನೂ ಬಿಡೋದಕ್ಕೆ. ಈಗ ಟಿಫನ್ ಬೇಕು ಅಂತ ಸ್ವಲ್ಪ ಮಾತ್ರನೇ ನಾನು ತೊಗೊತಾ ಇದ್ದೀನಿ. ಅದರಲ್ಲಿ ಮೇಲೇ ಇದೆ ಶುಂಠಿ ಅದು, ಯಾಕಂದರೆ ಇನ್ನೂ ತುಂಬ ದಿನ ಆದರೆ ಒಂದು 6 ತಿಂಗಳಾದರೆ ಚೆನ್ನಾಗಿ ಗಡ್ಡೆ ಬರುತ್ತೆ. ಅದಿನ್ನೂ 2 ತಿಂಗಳಾಗಿರೋದ್ರಿಂದ ಕಮ್ಮಿನೇ. ಆವಾಗ ತಾನೇ ಸ್ವಲ್ಪನೇ ಶುಂಠಿ ಬಂದಿತ್ತು. ಸ್ವಲ್ಪ ನಾನು ಹಾಗೆ ಬಿಟ್ಟಿದ್ದೀನಿ, ಅದು ಇನ್ನೂ ದೊಡ್ಡದಾಗಲಿ ಅಂತ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡೆ. ಹಾಗೆ ಈಗ ಪಿತೃಪಕ್ಷಗಳಾಗಿರೋದ್ರಿಂದ ಕಾಗೆಗೆ ಸ್ವಲ್ಪ ಏನಾದರೂ ಕೊಡಬೇಕು, ಅಕ್ಕಿ ಏನಾದರೂ ಕೊಡ್ಬೋದು. ನಾನು ಒಂದೊಂದು ದಿನ ಅಕ್ಕಿ ಹಾಕ್ತೀನಿ, ಒಂದೊಂದು ದಿನ ಬಿಸ್ಕೆಟ್ ಇದ್ದರೆ ಬಿಸ್ಕೆಟನ್ನು ಕೂಡ ಹಾಕ್ತೀನಿ. ಹಾಗೆ ಈಗ ಪಿತೃಪಕ್ಷಗಳಾಗಿರೋದ್ರಿಂದ ಗೋಮಾತೆಗೆ ಏನಾದರೂ ಕೊಡಬೇಕು. ಗೋಮಾತೆಗೆ ನಾವು ಚಪಾತಿ ಬೆಲ್ಲ ಮತ್ತು ಬೇರೆ ಬೆಲ್ಲ ಆದರೂ ಕೊಡ್ಬೋದು. ನಾನು ಅಕ್ಕಿ ಬೆಲ್ಲನ ಕೊಡ್ತೀನಿ. ಒಂದೊಂದು ದಿನಕ್ಕೆ ಒಂದೊಂದು ಥರ ಬೇರೆ ಬೆಲ್ಲ ಆದರೂ ಕೊಡ್ತೀನಿ ಅಥವಾ ಚಪಾತಿ ಬೆಲ್ಲ ಆದರೂ ಕೊಡ್ತೀನಿ. ಇವತ್ತು ಅಕ್ಕಿ ಬೆಲ್ಲವನ್ನು ಕೊಡೋಣ ಅಂತ ಗೋಮಾತೆ ಪಕ್ಕದ ಮನೆಯಲ್ಲಿ ಹಸು ಇದೆ, ಅದಕ್ಕೆ ಕೊಡೋಣ ಅಂತ ಹೋಗ್ತೀನಿ. ನಮ್ಮ ಕಡೆ ಹಸುನ ನಾಟಿ ಹಸು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರಂತ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ. ಪಿತೃಪಕ್ಷಗಳಲ್ಲಿ ಹಸುಗೆ ತುಂಬ ಒಳ್ಳೆಯದು. ಏನದು ಸೊಪ್ಪು ಯಾರಕ್ಕ? ಮೇಕೆಕ? ಆ ಸೊಪ್ಪು ಎತ್ಕೊಂಡೋಗಿ ಮೇಕೆಗೆ ಹಾಕ್ತೀಯಾ? ತಿಂತೈತಾ ಮೇಕೆ? ತಿಂತೈತಾ? ಹಾಂ, ಸರಿ ನಡಿ. ಮೇಕೆಗೆ ಮೆಂತ್ಯ ಸೊಪ್ಪನ್ನು ಎತ್ಕೊಂಡೋಗಿ ಹಾಕ್ತೀನಿ ಅಂತ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಎತ್ಕೊಂಡೋಗಿ ದೂರದಿಂದನೇ ಹಾಕ್ಬಿಟ್ಲು ಮೆಂತ್ಯ ಸೊಪ್ಪನ್ನು. ಸರಿ ಅಂತ ಮನೆಗೆ ಬಂದೆ. ಮನೆಗೆ ಬಂದು ಜೀರಿಗೆ ನೀರನ್ನು ಕುಡಿತಾ ಇದ್ದೀನಿ ಅಲ್ವಾ. ಒಂದು ಲೋಟ ಬಿಸಿ ಬಿಸಿ ಜೀರಿಗೆ ನೀರನ್ನು ತೊಗೊಂಡು ಟಿಫನ್ ಮಾಡೋಣ ಅಂತ ಟಿಫನ್ಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ನಾನು ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. 1 ಚಕ್ಕೆ, 2 ಲವಂಗ, ಸೋಂಪು ಸ್ವಲ್ಪ, 4-5 ಲವಂಗವನ್ನು ತೊಗೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ ಸ್ವಲ್ಪವನ್ನು ತೊಗೊಂಡಿದ್ದೀನಿ, ಕಲ್ಲುವ ಸ್ವಲ್ಪ, ಹಾಗೆ ಪಲಾವ್ ಎಲೆನ 2 ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಪಲಾವ್ ಸಾಮಾನು. ಹಾಗೆ ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ಸ್ವಲ್ಪ ಬಟಾಣಿಯನ್ನು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 2 ಟೊಮಟವನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 4, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ನಾನು ಮೆಂತ್ಯ ಪಲಾವ್ ಮಾಡುವಂಥ ಐಟಮ್ಸು. ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಪಲಾವ್ ಸಾಮಾನು ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಚೆನ್ನಾಗಿ ಹಸಿ ಬಟಾಣಿ ಇತ್ತಲ್ಲ, ಹಸಿ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಕಸರೆ ಬರುತ್ತೆ. ಅದಕ್ಕೆ ಚೆನ್ನಾಗಿ ಫ್ರೈಯನ್ನು ಮಾಡ್ಕೊಂಡ್ಬಿಡ್ಬೇಕು ಮೆಂತ್ಯ ಸೊಪ್ಪನ್ನು. ಮೆಂತ್ಯ ಸೊಪ್ಪು ಫ್ರೈ ಆಗೋದ್ರೊಳಗಡೆ ನಾವು ಅಕ್ಕಿಯನ್ನು ತೊಗೊಳೋಣ. ಅಕ್ಕಿ ನಾನು 1 ಗ್ಲಾಸ್ ಅಕ್ಕಿಯನ್ನು ತೊಗೊತಾ ಇದ್ದೀನಿ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು ಹಾಗೆ ನೆನೆಸಿಡ್ತಾಯಿದ್ದೀನಿ. ನೀರು ಹಾಕಿ ತೊಳೆದು ನೆನೆಸಿಟ್ಬಿಟ್ಟು ಈಗ ಚೆನ್ನಾಗಿ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಅದಕ್ಕೆ ರುಬ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಳ್ಳೋದ್ರೊಳಗಡೆ ನಾನು ಬಿಸಿನೀರನ್ನು ಕಾಯಕ್ಕಿಟ್ಕೊಂಡಿದ್ದೆ. 3 ಗ್ಲಾಸ್ ಕಾಯಕ್ಕಿಟ್ಟಿದ್ದೆ. ಅದು ಚೆನ್ನಾಗಿ ನೀರು ಕೂಡ ಕಾದಿದೆ. ಹಾಗೆ ಇದು ಕೂಡ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿತ್ತು. ಈಗ ಟೊಮಟೊ ರುಬ್ಬಿಟ್ಕೊಂಡಿದ್ವಲ್ಲ, ಟೊಮಟೊ ಪೇಸ್ಟನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾವು ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದರೊಳಗಡೆ ಫ್ರೈ ಮಾಡೋಣ. ಮಸಾಲೆ ಒಳಗಡೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿ ಕೂಡ ಅಷ್ಟರಲ್ಲಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿತ್ತು. ಆ ನೀರು ಚೆನ್ನಾಗಿ ಕಾದಿದೆ. ಅದನ್ನು ನಾವು ಕುಕ್ಕರ್ಗೆ ಕಟ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಬೇಗನೂ ಟಿಫನ್ ರೆಡಿ ಆಗುತ್ತೆ.
ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ರೀತಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ನೀರನ್ನು ಕಾಯಿಸಿಟ್ಕೊತೀನಿ. ಕಾಯಿಸ್ಮೇಲೆ ಒಂದು ಕುದಿ ಬರೋವರೆಗೂ ತಿರ್ಸ್ಕೊಂಡು ಹಾಗೆ ಮುಚ್ಚಳವನ್ನು ಕೂಡ ಇದಕ್ಕೆ ಹಾಕೋಣ. ಮುಚ್ಚಳ ಹಾಕಿ ಒಂದು ವಿಝಲನ್ನು ಕೂಗಿಸ್ಕೊಳ್ಳೋಣ. ಅಷ್ಟು ವಿಝಲ್ ಬರೋದ್ರೊಳಗೆ ಮಕ್ಕಳನ್ನ ರೆಡಿ ಮಾಡೋಣ. ಮಕ್ಕಳನ್ನ ರೆಡಿ ಮಾಡಿದ್ದಾಯಿತು. ಹಾಗೆ ವಿಝಲು ಬಂತು, ಅನ್ನ ಕೂಡ ರೆಡಿಯಾಗಿದೆ. ತುಂಬ ಮೆಂತ್ಯ ಬಾತ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದ್ಸರಿ ನನಗೆ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ. ತಟ್ಟೆಗೆ ಹಾಕಿ ಮಕ್ಕಳಿಗೆ ತಿನ್ಸೋಣ ಅಂತ ಹಾಕ್ಕೊಂಡೆ. ಹಾಗೆ ಮಗಳಿಗೆ ಬಾಕ್ಸ್ ಕೂಡ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದಾದ್ಮೇಲೆ ನನ್ನ ಮಗ ನೆನ್ನೆ ತಾವರೆ ಹೂವನ್ನ ಕಿತ್ಕೊಬಂದು ಬಕೆಟಲ್ಲಿ 3 ಹೂವನ್ನ ಇಟ್ಬಿಟ್ಟು ಹೋಗಿದ್ದ. ಅವನು ತುಂಬ ಚೆನ್ನಾಗಿ ಹರಳಿದ್ವು ಹೂವು. ನನಗೆ ತಾವರೆ ಹೂವು ಅಂದರೆ ತುಂಬಾ ಇಷ್ಟ. ನಮ್ಮ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದ್ರಿಂದ ನಾನು ತಾವರೆ ಹೂವು ತಂದು ಅರಳಿದಾದ್ಮೇಲೆ ನಾನು ಲಕ್ಷ್ಮೀ ದೇವಿಗೆ ಫೋಟೋ ಇಡ್ತೀನಿ. ಆದರೆ ಈಗ ಪಿತೃಪಕ್ಷಗಳಾಗಿರೋದ್ರಿಂದ ನಾನು ಇಡ್ತಾ ಇಲ್ಲ ದೇವ್ರಿಗೆ. ಮಗಳು ಈಚೆ ಇದ್ಲು, ಎಲ್ಲಿ ಹೋಗಿದ್ದಾಳೆ ಅಂತ ನೋಡೋಣ ಅಂತ ಬಂದೆ. ಕಳೆ ಹೊರಿತಿರೋದಾ? ಮನೆ ಹತ್ರ ಎಲ್ಲ ನೀಟಾಗಿ ಇಕ್ಕಂತೀರಾ? ಯಾರು ದಿನ ಕಳೆ ಹೊರೆಯೋದು ಅವಾಗ? ಅಜ್ಜಿನ? ನಿಮ್ಮ ಅಜ್ಜಿ ಕಳೆ ಹೊರಿತಾಳ? ಅವಳಿಗೆ ಕುದಿನ ಸೊಪ್ಪು ಅಂದರೆ ತುಂಬಾ ಇಷ್ಟ. ಆವಾಗ ಹೋಗಿ ಕುದಿನ ಕಿತ್ಕೊಂಡು ತಿಂತಾ ಇರ್ತಾಳೆ. ಅದಕ್ಕೆ ಇವಾಗ ಹೋಗಿದ್ಲು ಕುದಿನ ಕಿತ್ಕೊಬರೋದಕ್ಕೆ. ನಮ್ಮ ಮನೆ ಹತ್ರ ಕೈ ತೋಟವನ್ನು ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಯಾವ್ಯಾವ ಗಿಡ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು. ಅರ್ಶಿನ ಕಲರ್ ಚಾಮಂತಿಯನ್ನು ಇಟ್ಟಿದ್ದಾರೆ. ಅದು ಇವಾಗ ಮಗು. ಇದು ಬದನೆ ಗಿಡ, ತುಂಬ ಬದನೆ ಗಿಡ ಇದೆ. ಗುಂಡು ಬದನೆಕಾಯಿ, ಉದ್ದಿನ ಬದನೆಕಾಯಿ, ಆ ರೀತಿ ಎಲ್ಲ ಥರ ಬದನೆಕಾಯಿಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಪನ್ನೀರ್ ಸೊಪ್ಪನ್ನು ಊತಿದ್ದಾರೆ. ಡೇರಾಗಡ್ಡೆ 2 ಕಲರ್ ಇದೆ. ಆ 2 ಕಲರನ್ನು ನಿಮ್ಗೆ ತೋರಿಸಿದ್ವಿ. ಕನಕಾಂಬರ ಗಿಡ ಇದೆ. ಇದು ಎಲೆ ಹಾಕೋಣ, ಎಲೆ ಪೂಜೆಗಳಿಗೆ ಅವಾಗೆಲ್ಲ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಇದು ಕಂಬಳಿ ಗಿಡಕ್ಕೆ ಹಬ್ಬಿಸಿಟ್ಕೊಂಡಿದ್ದಾರೆ. ನೆರಳಲ್ಲೇ ಅದು ಎಲೆ ಬರೋದು, ಬಿಸಿಲಲ್ಲಿದ್ದರೆ ಎಲೆ ಬರೋದಿಲ್ಲ. ಇದು ಬಂದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಮೆಹಂದಿ ಸೊಪ್ಪಿನ ಗಿಡ. ಹಾಗೆ ದಾಸವಾಳ, ಯೆಲ್ಲೋ ಕಲರ್ ದಾಸವಾಳ ಗಿಡನ ಇತ್ತು, ಅದನ್ನು ಕೂಡ ತೋರಿಸ್ದೆ. ಇದು ನಾನು ಹೇಳಿದ್ನಲ್ಲ ಬದನೆಕಾಯಿ, ಅದು ಕಾಯಿ ಬಿಡೋವರೆಗೂ ಯಾವ ಬದನೆಕಾಯಿ ಅಂತ ಗೊತ್ತಾಗೋದಿಲ್ಲ. ಹಾಗೆ ಬೆಣ್ಣೆ ಗಿಡಗಳನ್ನು ಕೂಡ ಊತಿದ್ರು. ಕೆಲವೊಂದು ಗಿಡಗಳು ಆಗೋಗಿದೆ, ಅವನ್ನೆಲ್ಲ ಕಿತ್ತಾಕಿದ್ದಾರೆ. ಇಲ್ಲಿ ಇನ್ನೂ 4-5 ಗಿಡ ಇದೆ. ಹಾಗೆ ಬೆಣ್ಣೆಕಾಯಿ ಕೂಡ ಹಾಗೆ ಇಟ್ಟಿದ್ದಾರೆ. ಆಮೇಲೆ ಯಾವುದು ಏನದು? ಬೆಂಡೆಕಾಯಿ ಅದು? ಸರಿಮ್ಮ. ಏನು ತಿಂತಾರದು ನೀನು? ಏನು ತಿಂತಾರ? ತೋರ್ಸು, ಸೊಪ್ಪು ತೋರ್ಸು. ಏನು ಸೊಪ್ಪಿದು? ಕುದಿನ ಎಲ್ಲ ತಿಂತೀಯ? ಇದು ಹಾಕೋಣ ಎಲೆನೇ. ಫಸ್ಟ್ ಉತ್ತಿದ್ದು ಎಲೆ ಗಿಡ ಅದೇ, ಆದರೆ ಬಿಸಿಲಿಗೆ ಗಿಡ ಆಗಲಿಲ್ಲ, ಅದಕ್ಕೆ ಈ ಸೈಡ್ ಉತ್ಕೊಂಡಿರೋದು. ಬದನೆಕಾಯಿ ನೋಡಿ, ಇದರಲ್ಲಿ ಗುಂಡು ಬದನೆಕಾಯಿ ಬಿಟ್ಟಿದೆ. ಇದು ನೀಲಿ ಬದನೆಕಾಯಿ. ಅದರಲ್ಲಿ ಬಿಡಿ ಬದನೆಕಾಯಿ ಕೂಡ ಬರುತ್ತೆ ಗುಂಡದ್ರಲ್ಲಿ. ಮತ್ತು ಆವಾಗ ಕ್ಲೀನ್ ಮಾಡ್ಕೊಂಬಿಡ್ತಾರೆ, ಗಿಡಗಳ ಹತ್ರ ನೀಟಾಗಿ ಇಟ್ಕೊತಾರೆ. ನನ್ನ ಮಕ್ಕಳಿರೋದ್ರಿಂದ ನಾನು ಆ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ಮಗಳು ನಾನು ಎಲ್ಲಿದ್ರು ಅಲ್ಲೇ ಇರ್ತಾಳೆ, ಸೊ ಅದಕ್ಕೆ ನಾನು ಹೋಗಲ್ಲ. ನಮ್ಮ ಅತ್ತೆನೇ ಎಲ್ಲ ಗಿಡಗಳ ಹತ್ರನ ಕಳೆ ಹೊರೆಯೋದು, ನೀರು ಬಿಡೋದು, ಮದ್ದು ಹೊಡ್ಕೊಳೋದು ಎಲ್ಲ ಮಾಡ್ತಾರೆ. ಇದು ಬಂದು ಗುಂಡು ಮಲ್ಲಿಗೆ ಗಿಡ. ಇದು ಸೂಜಿ ಮಲ್ಲಿಗೆ ಗಿಡ. ಇದು ದೊಡ್ಡದಾಗಿತ್ತು, ಆದರೆ ಹುಳು ಏನೋ ಒಳಗಡೆ ತಿನ್ಕೊಂಡು ಗಿಡ ಹೋಗ್ಬಿಟ್ಟಿದೆ, ಮತ್ತೆ ಹೂತಿದ್ದಾರೆ. ಇದು ಗೆನ್ನೇರು ಹೂವು, ತುಂಬ ಹೂವು ಬಿಟ್ಟಿದೆ. ಆದರೆ ನಾನು ಇವಾಗ ಪಿತೃಪಕ್ಷಗಳಾಗೋದ್ರಿಂದ ಕೀಳಲಿಲ್ಲ, ಹಾಗೆ ಇದೆ ಗಿಡ. ಇದು ಕಾಕಡ ಗಿಡನ ದೊಡ್ಡದು ಮಾಡಿದ್ದಾರೆ. ಚಿಕ್ಕ ಜಾಗದಲ್ಲೇ ಎಷ್ಟೊಂದು ಗಿಡನ ಇಟ್ಟಿದ್ದಾರೆ ಅಂದರೆ ತುಂಬ ಗಿಡಗಳನ್ನು ಊತಿಟ್ಕೊಂಡಿದ್ದಾರೆ. ಇದು ಈ ಥರ ದಾಸವಾಳ ಹೂವು. ಇದು 3 ಥರ ದಾಸವಾಳ, 4 ಥರ ದಾಸವಾಳ ಹೂವನ್ನ ಊತಿಟ್ಟಿದ್ದಾರೆ. ಇದು ನಿಂಬೆ ಗಿಡ. ಯಾವ ಥರ ನಿಂಬೆ ಗಿಡ ಅಂತ ಗೊತ್ತಿಲ್ಲ ಅವ್ರಿಗೆ. ಅದು ನಿಂಬೆ ಗಿಡ ಅಂತೆ, ಕಿತ್ತಲೆ ಗಿಡ ಅಂತಲೂ ಗೊತ್ತಿಲ್ಲ, ನಿಂಬೆ ಗಿಡ ಅಂತಲೂ ಗೊತ್ತಿಲ್ಲ. ಅದ್ರ ತಂದು ಹೂತಿದ್ದಾರೆ. ಅದು ಯಾವಾಗ ಕಾಯಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಇದು ಕರ್ಬೇವಿನ ಸೊಪ್ಪು, ನಾವು ಡೈಲಿ ಯೂಸ್ ಮಾಡೋಕ್ಕೆ ಸಾಂಬಾರಿಗೆ ಫ್ರೆಶ್ಶಾಗಿ ಕಿತ್ಕೊಂಡು ಹಾಕ್ತೀನಿ. ಇದು ಸಿಕ್ಟಿ ಗಿಡ. ಹಾಗೆ ಕಬ್ಬು ಗಿಡ ಕೂಡ ಊತಿದ್ದಾರೆ. ಕಬ್ಬು ಕೂಡ ಊತಿದ್ದಾರೆ. ಚಿಕ್ಕ ಜಾಗದಲ್ಲಿ ಕೂಡ ಎಲ್ಲನೂ ಊತಿ ಇಟ್ಕೊಂಡಿದ್ದಾರೆ, ನೀಟಾಗಿ ಇಟ್ಕೊತಾರೆ. ಕಳೆಗಿಳ ಎಲ್ಲ ಹೊಡೆದು. ಇದು ಆವಾಗಲೇ ನಾನು ಯೆಲ್ಲೋ ಕಲರ್ ಚಾಮಂತಿನ ತೋರಿಸ್ದೆ. ಇದು ವೈಟ್ ಕಲರ್ ಚಾಮಂತಿ. ಇನ್ನೊಂದು ವೈಟ್ ಕಲರ್ ಚಾಮಂತಿ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಈ ಥರ ಚಾಮಂತಿ. 3 ಥರ ಕಲರ್ ಚಾಮಂತಿನ ಊತಿ ಇಟ್ಟಿದ್ದಾರೆ. ಸೊ ನನ್ನ ಮಗಳು ತಿರ್ಗಾ ಬೆಂಡೆ ಗಿಡ ನೋಡಿ, ಇದು ಬೆಂಡೆಕಾಯಿ ಅಂತ ತೋರಿಸ್ತಾನೆ ಇದ್ಲು. ಆಮೇಲೆ ನಾನು 2
ಕಲರ್ ಡೇರಾ ಗಿಡನ ಹೂತಿದ್ದಾರೆ ಅಂತ. ತುಂಬ ಗಡ್ಡೆಗಳು ಬಿಡುತ್ತೆ ಡೇರಾ ಗಡ್ಡೆ. ಅದನ್ನು ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗದಲ್ಲಿ ಹೂತಿ ದೊಡ್ಡದು ಮಾಡಿರ್ತಾರೆ. ಹೋಗೋರು ಕೂಡ ಹೂವನ್ನು ಕಿತ್ಕೊಂಡು ಹೋಗ್ತಾರೆ. ಹೂವು ತುಂಬ ಚೆನ್ನಾಗಿದೆ ಅಂತ. ಇದು ನಮ್ಮ ಕೈ ತೋಟ, ನಮ್ಮ ಅತ್ತೆಯವರ ಕೈ ತೋಟ ಅಂತ ಹೇಳೋದು. ನಮ್ಮ ಅತ್ತೆಯವರ ಕೈ ತೋಟ ಅಂದರೆ ಏನು ತಪ್ಪಾಗಲ್ಲ. ಅವರೇ ನಾನು ನೀಟಾಗಿ ಗಿಡಗಳೆಲ್ಲ ಇಟ್ಕೊಳೋದು ನೋಡಿ. ಇಲ್ಲೇ ಅವರೇ ಗಿಡನ ಹಾಕ್ಕೊಂಡಿದ್ದಾರೆ. ಇದು ಹೊಲದ ಅವರೆಕಾಳು. ಇದು 6 ತಿಂಗಳಿಗೊಂದು ಸರಿ ಕಾಯಿ ಬಿಡೋದು. ಹಾಗೆ ನಾನು ಹೇಳಿದ್ನಲ್ಲ ದಾಸವಾಳ, ಇನ್ನೊಂದು ದಾಸವಾಳ ಇದೆ. ಇದು ಪಿಂಕ್ ಕಲರ್ ದಾಸವಾಳ ಹೂವು. ನಾನು ಹೇಳಿದ್ನಲ್ಲ ಈಗ ಪಿತೃಪಕ್ಷ ಇರೋದ್ರಿಂದ ನಾನು ಹೂವು ಕೀಳ್ತಾ ಎಲ್ಲ ಗಿಡದಲ್ಲೇ ಇರುತ್ತೆ. ಇದು ಬಂದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನುಗ್ಗೆ ಗಿಡ, ನುಗ್ಗೆಕಾಯಿ. ತುಂಬ ಹೂವು ಬಿಡುತ್ತೆ ಈ ನುಗ್ಗೆಕಾಯಿ. ತುಂಬಾ ಕಾಯಿ ಕೂಡ ಬರುತ್ತೆ. ಈಗಿತ ಕಾಯಿ ಬಿಟ್ಟಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ತುಂಬ ಕಾಯಿ ಬಿಡುತ್ತೆ ಈ ನುಗ್ಗೆಕಾಯಿ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ದಾಳಂಬ್ರಿ ಗಿಡ ಕೂಡ ಹೂತಿದ್ದಾರೆ ನಮ್ಮ ಅತ್ತೆ. ಅದರಲ್ಲೆಲ್ಲ ಹೂವು, ಪಿಂದೆ, ಕಾಯಿ. ಹಾಗೆ ಬಾಳೆ ಗಿಡದಲ್ಲಿ 4-5 ಗೊಲೆನ ತಿಂದುಬಿಟ್ಟಿದ್ದೀವಿ ಬಾಳೆಹಣ್ಣನ್ನು. ಈಗ ದೊಡ್ಡ ಗಿಡಗಳೆಲ್ಲ ಆಗೋಗಿದೆ. ಇವಾಗ ಚಿಕ್ಕದು, ಇನ್ನೂ ಗೊಲೆ ಬರಲಿಲ್ಲ. ಹಾಗೆ ನನ್ನ ಮಗಳು ನಾನು ಎಲ್ಲೋದ್ರೂ ಅಲ್ಲೇ ಹಿಂದೆ ಬರ್ತಾನೆ ಇದ್ದು. ಇದು ಬಂದು ಚೆಂಡು. ಇದು ಅಯ್ಯಪ್ಪ ಸ್ವಾಮಿ ಹೂವು ಅಂತ ಕರೀತಾರೆ. ಚೆಂಡು ಹೂದಲ್ಲಿ ಇದು ಚಿಕ್ಕ ಚೆಂಡು ಹೂವು. ಇದು ಅಯ್ಯಪ್ಪ ಸ್ವಾಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದು ತುಂಬ ಗಿಡಗಳಿತ್ತು, ಹೂವು ಬಿಟ್ಟಿತ್ತು. ಆದರೆ ಈಗೆಲ್ಲ ಖಾಲಿಯಾಗಿದೆ. ಇದೊಂದೇ ಗಿಡ ಇರೋದು. ಏನು ಮಾಡ್ತಾಯಿದ್ಯಾ? ಏನು ಮಾಡ್ತಾಯಿದ್ಯಾ? ಬಾಲ್ಗಳ ಇವ ಮಣ್ಣೆಲ್ಲಿ ಸಿಕ್ತು? ಎಲ್ಲಿ ಸಿಕ್ತು? ಅಲ್ಲಿ ಸಿಕ್ತಾ? ನೀರು ಹಾಕಿ ಯಾರು ಕಲ್ಸ್ಕೊಟ್ರು? ಯಾರು ನೀರು ಹಾಕ್ಕೊಟ್ರು ಅದಕ್ಕೆ? ಕಿತ್ತ ಗಿಡಗಳ್ಕ ಆ ಮಣ್ಣು ಎತ್ಕೊ ಒಂದು ಆಟ ಆಡಕ್ಕ? ಹಿಂಗೇನು ಉಂಟೆ ಮಾಡೋದ? ಉಂಟೆ ಮಾಡಿದ್ಯಾ, ಮಡಕೆ ಮಾಡಿದ್ಯಾ? ಮಡಕೆ ಯಾವ ಥರ ಮಡಕೆ? ಹೆಂಗೆ ಮಾಡೋದು ಒಂದ್ಸರಿ ತೋರಿಸು ನಮ್ಕ. ಒಂದ್ಸರಿ ತೋರಿಸು. ಬಾಲ್ ಮಾಡೋದು ಹೆಂಗೆ ತೋರಿಸು. ಎತ್ಕ ತೋರಿಸು. ಹಾಂ, ಹಂಗೇನಾ ಬಾಲ್ ಮಾಡೋದ? ಹಂಗೇನಾ? ಹಾಂ ಹಾಂ, ಅದ ದೇವ್ರದ? ಅದು ದೇವರು, ಅದು ದೇವ್ರ? ಎಷ್ಟು ಮಾಡಿದೀಯಾ? ಎಷ್ಟು? ಅಷ್ಟು ಮಾಡಿದೀಯಾ? ನನ್ಕೊಂದು ಕೊಡ್ತೀಯಾ? ನನ್ಕೊಂದು ಕೇಕ್. ಅದು ತಿನ್ನಕತ್ತ? ಅದು ತಿನ್ನಕ್ಕಾಗಲ್ಲ ತಾನೇ ನನ್ಕಿದು. ಹಾಂ, ಇದು ಏನಿದು? ಇದೇನಿದು? ಐಸ್ ಕ್ರೀಮ್. ಇದು ತಿಂತಾರ ಇದನ್ನ? ಮಣ್ಣದು ಮತ್ತೆ ಐಸ್ ಕ್ರೀಮ್ ಅಂದೆ. ಹತ್ರ ತಾನೇ ಮಣ್ಣು. ಆಟ ಆಡಕ್ಕ ಜಾನಿ ಅಕ್ಕ ಜೊತೆ ಆಟ ಆಡಕ್ಕ. ಆಟ ಆಡಕ್ಕೆ ಮಾತ್ರ ಮಣ್ಣು. ಆಯ್ತು, ಮತ್ತೆ ನಾನು ಹೋಗ್ಲಾ? ನೀನು ಆಟ ಆಡ್ಕೊಂಡಿರ್ತೀಯಾ? ಹಿಂಗೇನಾ? ಹಂಗೇನು ಆಡೋದು? ಹಾಂ 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 ಅಜ್ಜೋ ಬಿದ್ದೋಗ್ಬಿಡ್ತಾ? ಇನ್ನೊಂದ್ಸರಿ ಮಾಡ್ತೀಯಾ? ಹಿಂಗೇನ ಮನೆ ಒಳಗಡೆ ಮಾಡೋದು ನೀನು? ಹಿಂಗೇನ ಮಾಡೋದು? ಏನೋ ಮಾಡ್ಕೋಗಮ್ಮ, ಅಜ್ಜಿ ಬಂದರೆ ಬೈ. ಮಗ ಕೂಡ ಆಟ ಆಡ್ಕೊಂಡಿರ್ಬೇಕಾದ್ರೆ ಪಕ್ಕದಲ್ಲಿ ಚಾಮಂತಿ ತೋಟನ ಬಿಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಅದಕ್ಕೆ ಅತ್ತೆ ಹೋಗೋಣ ಬಾ, ಚಾಮಂತಿ ಹೂವನ್ನ ಕಿತ್ಕೊಬರೋಣ ಹೋಗಿ ಅಂತ ಕರೆದ್ರು ಪಕ್ಕದಲ್ಲೇ. ಸೊ ಅದಕ್ಕೆ ಹೋದ್ವಿ. ಯಾಕೆ ಬಿಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಹೂವು ಡ್ಯಾಮೇಜ್ ಬಂದಿದೆ. ಅದಕ್ಕೆ ಮಾರ್ಕೆಟಲ್ಲಿ ಹೂವನ್ನ ತೊಗೊತಾ ಇಲ್ಲಂತೆ. ಹಾಗೆ ರೇಟು ಕೂಡ ಇಲ್ಲ ಅಂತೆ. ಸೊ ಅದಕ್ಕೆ ಇದು 2-3 ಎಕರೆ ಇದೆ ತೋಟ. ಸೊ ಅದನ್ನು ಇವಾಗ ರೋಡ್ ಹಾಕ್ತಾರಂತೆ. ಸ್ವಲ್ಪ ಹಬ್ಬಕ್ಕೆ ಕಿತ್ಕೊಬರೋಣ ಅಂತ ಹೋದ್ವಿ. ನನ್ನ ಜೊತೇಲಿ ನನ್ನ ತಂಗಿ ಕೂಡ ಬಂದಳು. ಅದಕ್ಕೆ ನನ್ನ ತಂಗಿ ಕಾಮಿಡಿ ಮಾಡ್ತಿಲ್ಲ, ಅದಕ್ಕೆ ನಗು ಬಂತು, ನಗ್ತಾಯಿದ್ದೆ. ಸೊ ನೋಡಿ ಟ್ಯಾಕ್ಟ್ರಿ ರೋಟ್ರ್ ಆಗ್ತಾಯಿದೆ ಆ ತೋಟನೆಲ್ಲ. ನಮಗೆ ಒಂದು ಬ್ಯಾಗ್ ಹೂವನ್ನ ನಾವು ತೊಗೊಬಂದ್ವಿ ಅಷ್ಟೇ. ನೋಡಿ ತುಂಬ ಚೆನ್ನಾಗಿತ್ತು ಹೂವು ಅಂತೂ. ಕೆಲವು ಹತ್ರ ಮಾತ್ರ ಡ್ಯಾಮೇಜ್ ಇತ್ತು, ಎಲ್ಲ ಕಡೆನೂ ಡ್ಯಾಮೇಜ್ ಇರಲಿಲ್ಲ. ಆದರೆ ಹೂವು ರೇಟ್ ಇಲ್ದಿದ್ದ ಕಾರಣದಿಂದ ಅವರು ರೋಟ್ರ್ ಹಾಕ್ತಿದ್ರೆ. ಹಾಗೆ ಹೂವು ಕಿತ್ಕೊಂಡು ನಾವು ಮನೆಗೆ ಬಂದ್ವಿ. ಹಾಗೆ ನನ್ನ ತಂಗಿ ಊರಿಗೆ ಹೊರಟಳು. ತುಂಬ ಚೆನ್ನಾಗಿತ್ತು ಹೂವು ಅಂತೂ. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾಯಿತ್ತು ತೋಟ ಅಂದರೆ.
ಒಂದು ಬೇಕು ಹೂವನ್ನ ಕಿತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ನಮಗೇನೋ ತುಂಬ ಇಷ್ಟ ಆಯಿತು ಹೂವು ಅಂದರು ತೋಟದಲ್ಲಂತೂ. ಆದರೆ ಮಾರ್ಕೆಟಲ್ಲಿ ಯಾಕೆ ತೊಗೊತಾ ಇಲ್ಲ ಅಂತ ಗೊತ್ತಿಲ್ಲ, ಎಲ್ಲೋ ಒಂದು ಸ್ವಲ್ಪನೇ ಡ್ಯಾಮೇಜ್ ಇರೋದು. ಇಷ್ಟು ಹೂವನ್ನ ಕಿತ್ಕೊಂಡ್ವಿ ದಸರಾಗುತ್ತೆ ಅಂತ ಕಟ್ಟಿ, ಮತ್ತು ದಸರಾಗೆ ಹಬ್ಬಕ್ಕೆ ಬೇಕಾಗುತ್ತಲ್ವ, ನವರಾತ್ರಿ ಟೈಮಲ್ಲಿ ಪ್ರತಿದಿನ ಪೂಜೆಗೆ ಬೇಕಾಗುತ್ತೆ, ಅದಕ್ಕೆ ತಂದು ಇಟ್ಕೊಂಡ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ಖಂಡಿತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.